ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಇವಾಗ ಮಾರನೇ ದಿವಸಕ್ಕೆ ಏನೇನು ಬೆಳಗ್ಗೆ ಬೇಕು ಅಂತ ಇವಾಗ ರಾತ್ರಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಫಸ್ಟಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋಕ್ಕೆ ಬಿಸಿನೀರು, ಅದರಲ್ಲಿ ನಾನು ಆಮ್ಲ, ಜೀರಿಗೆ ಮತ್ತು ಲವಂಗ ಮತ್ತು ಮೆಂತ್ಯನ ನೆನೆಸಿ ಓವರ್ನೈಟ್ ಸೋಕ್ ಮಾಡಿಬಿಟ್ಟು ಅದನ್ನು ಬೆಳಗ್ಗೆ ಸ್ವಲ್ಪ ಕಾಯಿಸಿ ಕುಡಿಯುವಂಥದ್ದು. ಆಮೇಲೆ ನೆಕ್ಸ್ಟು ಬಾದಾಮು, ರೆಗ್ಯುಲರ್ ಆಗಿ ಎಲ್ರಿಗೂ ಬೇಕಾಗಿ ಬಾದಾಮನ್ನ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಪೀಲ್ ಮಾಡಿ ಅದನ್ನು ತಗೊಳ್ಳೋದು. ಮತ್ತು ಸಾಬುದಾನ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಇಲ್ಲಿ ಸಾಬುದಾನನ ನೆನೆಸ್ತಾ ಇದ್ದೀನಿ. ಕ್ಲೀನಾಗಿ ತೊಳೆದ್ಬಿಟ್ಟು ಒಂದೆರಡು ನೀರಲ್ಲಿ ತೊಳೆದು ಅದರಲ್ಲಿ ಗಂಜಿ ಥರ ಬರುತ್ತೆ, ಅದೆಲ್ಲ ಬಸ್ಬಿಟ್ಟು ಅದನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಸೊ ನೈಟಿಗೆ ಬೆಳಗ್ಗೆಗೆ ಏನೇನು ಬೇಕೋ ಅದೆಲ್ಲ ನೈಟಲ್ಲೇ ನೆನೆಸಿಟ್ಬಿಟ್ರೆ ಬೆಳಗ್ಗೆಗೆ ಕೆಲಸ ತುಂಬ ಈಸಿ ಆಗುತ್ತೆ. ನೆನೆಸಿರೋದನ್ನೆಲ್ಲ ಒಂದು ಸೈಡಿಗೆ ಇಡ್ತಾ ಇದ್ದೀನಿ. ಇವಾಗ ನಾವು ಬೆಳಗ್ಗೆ ಎದ್ದಿದ ತಕ್ಷಣವೇ ಮೈಂಡು ಸ್ವಲ್ಪ ಫ್ರೀ ಆಗಿರುತ್ತೆ. ಸೊ ಏನು ಮಾಡಬೇಕು ಅಂತ ಪ್ಲ್ಯಾನ್ ಇರುತ್ತೆ. ಹಾಗಾಗಿ ಎದ್ದಿದ ತಕ್ಷಣ ಫಸ್ಟು ನನ್ನ ಕೆಲಸನೇ ನಾನು ರಾತ್ರಿ ನೆನೆಸಿಟ್ಟಿರುವಂಥ ಆಮ್ಲ ನೀರನ್ನು ಸ್ವಲ್ಪ ಒಂದೆರಡು ಕುದಿ ಬರೋವರೆಗೂ ಕುದಿಸ್ತೀನಿ. ಆಮೇಲೆ ಅದು ಬಾಯ್ಲ್ ಆಗೋವರೆಗೂ ಎಲ್ರಿಗೂ ಬಾದಾಮ್ ಪೀಲ್ ಮಾಡಿಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕಿ ಟೇಬಲ್ ಮೇಲೆ ಇಟ್ಬಿಟ್ರೆ ಅವರವರು ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಎಲ್ಲರೂ ಒಂದೊಂದು ಗ್ಲಾಸು ಈ ನೀರನ್ನ ಕುಡಿದ್ಬಿಟ್ಟು ಸ್ಟೇನ್ ಮಾಡಿ ಎಲ್ರಿಗೂ ನೀರು ಇಡ್ತಾ ಇದ್ದೀನಿ. ಇದನ್ನು ಕುಡಿದು ಅವ್ರವ್ರಿಗೆ ಮಾರ್ನಿಂಗ್ ಎವ್ರಿಡೇ 5 ಬಾದಾಮನ್ನ ತೊಗೊಂಡು ತಿನ್ನುವಂಥ ಒಂದು ರೂಢಿ. ಅದರಲ್ಲಿ ಈಗ ಮಗನಿಗೆ ಸ್ವಲ್ಪ ಹೋಮ್ವರ್ಕ್ ಏನೋ ಇತ್ತು, ಅವನು ರೆಡಿ ಆಗ್ತಾ ಇದ್ದ, ಹೋಮ್ವರ್ಕ್ ಓದ್ಕೊಂಡು ಕೂತಿದ್ದ. ಅವನಿಗೂ ಹೋಗ್ಬಿಟ್ಟು ಅಲ್ಲೇ ಕೊಟ್ಬಿಟ್ಟೆ ಬಿಸಿನೀರು ಮತ್ತು ಬಾದಾಮಿ. ಇವನು ಮೂತಿ ಈಗ ಮಾಡೋದು ಯಾಕೆ ಅಂದರೆ ಇವನಿಗೆ ವೀಡಿಯೋದಲ್ಲಿ ತೊಗೋಬಾರ್ದು ಅಂತ. ಮತ್ತು ಇವನು ರೆಡಿಯಾಗಿ ಬಂದ, ಇವನಿಗೂ ಕೂಡ ಬಿಸಿನೀರು ಮತ್ತು ಬಾದಾಮು. ಅದಾದಮೇಲೆ ಸ್ವಲ್ಪ ಟೀ ಇಲ್ಲ ಅಂದರೆ ಬೆಳಗ್ಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಷ್ಟೇ ಸಕ್ಕರೆ ಅವಾಯ್ಡ್ ಮಾಡಬೇಕು ಅಂದರೂ 1 ಕಪ್ ಒಂದು ಸ್ಪೂನ್ ಆದರೂ ಸಕ್ಕರೆ ಇಲ್ದೇ ಮಾಡೋಕ್ಕಲ್ಲ. ನೋಡಿ, ಆ ಕಡೆ ಈ ಕಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿ ಟೀ ಎಲ್ಲ ಹೊಯ್ದೋಯ್ತು. ಸೊ ಟೀ ಕುಡ್ದಾದ್ಮೇಲೆ ಇಲ್ಲಿ ನಮ್ಮ ಮನೆಯವರು ಇದು ಯಾರು ಬರೆದ ಕಥೆಯೋ ಅಂತ ಕಸ ಗುಡಿಸ್ತಾಯಿದ್ರು. ನಾನೇ ಬರೆದ ಕತೆ, ಕಸ ಗುಡಿಸು ಮರೆ ಅಂತ ಹೇಳ್ಬಿಟ್ಟು ಗುಡ್ಸೋಕ್ಕೆ ಹೇಳಿದೆ. ಆಮೇಲೆ ರಾತ್ರಿ ನೆನೆಸಿಟ್ಟಿರೋಂಥ ಸಾಬುದಾನನ ನಾವು ಇಲ್ಲಿ ಸ್ಟೇನ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸೇಮ್ ಇದು ನಾವು ಹೇಗೆ ಅವಲಕ್ಕಿ ಮತ್ತು ಉಪ್ಪಿಟ್ಟಿಗೆಲ್ಲ ಏನು ಒಗ್ಗರಣೆ ಮಾಡ್ಕೊಳ್ತೀವೋ ಅದೇ ರೆಗ್ಯುಲರ್ ಒಗ್ಗರಣೆನೇ ನಾನು ಇಲ್ಲಿ ಮಾಡ್ಕೊಳೋದು. ತುಂಬ ಸಿಂಪಲ್ಲಾಗಿರುತ್ತೆ, ಬೇಗನೂ ಆಗುತ್ತೆ ಮತ್ತು ಹೆಲ್ದಿ ಕೂಡ. ನಾರ್ಮಲ್ಲು ಅವಲಕ್ಕಿ ಉಪ್ಪಿಟ್ಟಿಗೆ ಹೇಗೆ ನಾವು ನೆನೆಸ್ಬಿಟ್ಟು ಅದನ್ನು ಇದು ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊತೀವಿ ಅದೇ ಥರ. ಮತ್ತು ಇವನೇನೋ ರಾತ್ರಿ ಸ್ವಲ್ಪ ಡವ್ ಮಾಡಿ ಮಲಗಿದ್ದ, ಹೋಮ್ವರ್ಕ್ ಮಾಡಿದ್ರೆ ಅದನ್ನು ಬೆಳಗ್ಗೆದು ಮಾಡ್ಕೊತಾ ಇದ್ದ. ಮತ್ತು ಇವಾಗ ಇಲ್ಲಿ ಸ್ಟೇನ್ ಮಾಡಿರೋಂಥ ಒಗ್ಗರಣೆಗೆ ನಾನು ಸಾಬುದಾನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಚೂರು ಪುಟಾಣಿ ಅಂತ ಕರಿತೀವಿ, ಇಲ್ಲಿ ಹುರ್ಗಡ್ಲೆ ಅಂತ ಅಂತಾರೆ ಅಥವಾ ಕಡಲೆಪಾಪ ಅಂತ ಅಂತಾರೆ. ಅದನ್ನು ಪೌಡ್ರ್ ಮಾಡಿಕೊಂಡು ಅದಕ್ಕೊಂಚೂರು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಆಗಿದ ತಕ್ಷಣ ಮತ್ತೆ ಒಂದು ಇನ್ಕಂಪ್ಲೀಟ್ ವರ್ಕ್ಸ್ ಎಲ್ಲ ಬೆಳಗ್ಗೆ ಎದ್ದು ಮಾಡ್ಕೊತಾ ಇದ್ದೀನಿ. ಬಂದು ಮಧ್ಯದಲ್ಲಿ ಏನೇನೋ ತಲೆ ತಿಂತಾನೆ. ಸೊ ಬ್ರೇಕ್ಫಾಸ್ಟ್ ಆಯಿತು. ಇನ್ನು ಮುಂದೆಲ್ಲ ಲಂಚ್ಗೆ ಪ್ರಿಪರೇಷನ್ ಮಾಡಬೇಕಲ್ಲ, ಬಾಕ್ಸಿಗೆ ಪ್ಯಾಕ್ ಮಾಡಬೇಕಾಗಿರೋದ್ರಿಂದ ಚಪಾತಿ ಮಾಡ್ತಾ ಇದ್ದೆ. ಚಪಾತಿ ನಮ್ಮ ಮನೇಲಿ ಎವ್ರಿ ಡೇ ಇದ್ದೇ ಇರುತ್ತೆ. ಇಲ್ಲಿ ವಿಡಿಯೋ ಒಂದು ಕೈಯಲ್ಲಿ ಬರೋದಲ್ಲಿ ಸ್ವಲ್ಪ ಚಪಾತಿ ಎಲ್ಲ ಸೀದೋಗ್ತಾ ಇದೆ. ಚಪಾತಿ ಮಾಡಿದೆ, ಅದಕ್ಕೆ ಪಲ್ಯ ಏನೂ ಮಾಡಿರಲಿಲ್ಲ. ಬೆಳಗ್ಗೆ ಎಗ್ ಆಮ್ಲೆಟ್ ಹಾಕಿಬಿಟ್ಟು ಚಪಾತಿ ರೋಲ್ ಮಾಡೋಣ ಅಂತ ಅಂದ್ಬಿಟ್ಟು ಬೇರೆ ನಾನೇನು ಪಲ್ಯಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ. ಇಲ್ಲಿ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗೂ. ಅದರಲ್ಲಿ ಗರಂ ಮಸಾಲ, ಧನಿಯಾ ಪೌಡರ್, ಖಾರದ ಪುಡಿ, ಉಪ್ಪು, ಅರಿಶಿಣ ಪುಡಿ ಎಲ್ಲ ಹಾಕಿ ಒಂದು ಈ ಥರ ಮಾಡಿಟ್ಕೊಂಡಿರ್ತೀನಿ. ಸೊ ನಮಗೆ ಅರ್ಜೆಂಟಿಗೆ ಈ ಥರ ಆಮ್ಲೆಟ್ ಮಾಡಬೇಕಾದ್ರೆ ಬೇಗ ಆಗುತ್ತೆ ಅಂತ. ಇವನಿಗೆ 2 ಚಪಾತಿ ಹಾಕಿಬಿಟ್ಟು ರೆಡಿ ಮಾಡಿ, ಮತ್ತು ಹೊರಗಡೆ ಯಾರು ಡಬ್ಬ ಒಯ್ಯೋರು ಇರ್ತಾರೋ ಅದೆಲ್ಲ ಡಬ್ಬ ಪ್ಯಾಕ್ ಮಾಡಿಟ್ಬಿಟ್ಟು ನಾನು ಇನ್ನು ಕಿಚನ್ ಆಯ್ತಲ್ಲ ಡ್ಯೂಟಿ, ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಮುಂದೆ ಬೇರೆ ನೆಕ್ಸ್ಟು ನನ್ನ ಕಾರ್ಯಕ್ರಮಗಳಿಗೆ ರೆಡಿ ಆಗಬೇಕು. ಟೈಮು ಎಷ್ಟು ಬೇಗ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಎಷ್ಟು ಟೈಮ್ ಇದ್ದರೂ ಕೂಡ ಸಾಕಾಗೋದೇ ಇಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟು ಅಡುಗೆ ಮಾಡೋ ಅಷ್ಟರಲ್ಲಿ ಆಗಲೇ 9 ಗಂಟೆ ಆಗೇ ಬಿಟ್ಟಿರುತ್ತೆ. ಇನ್ನು 9 ಗಂಟೆ ಆಗಿಲ್ಲ, ಇನ್ನು ಟೈಮು 8 ಗಂಟೆ ಆಗಿತ್ತು. ಇವನಿಗೆ ಸ್ಕೂಲಿಗೆ ನಾನೇ ಡ್ರಾಪ್ ಮಾಡಿಬರೋಣ ಅಂತ ಹೊರಟೆ. ಯಾಕಂದರೆ ಅವ್ನಿಗೆ ಆಲ್ರೆಡಿ ಲೇಟ್ ಆಗಿತ್ತು. ಆಮೇಲೆ ಹಠ ಮಾಡ್ತಾನೆ, ನೀನು ಬೇಗ ಬಿಡಲ್ಲ ಅಂತ. ಸೊ ನಾನೇ ಸ್ವಲ್ಪ ಫಾಸ್ಟಾಗಿ ಹೋಗಿ ಅವನಿಗೆ ಬಾಯಿ ಮಾಡಿಬಿಟ್ಟು ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಬಾಯಿ ಹೇಳೋ ಅಂದರೆ ಹೇಳ್ದೇ ಇರೋ ಮುಖ ತಿರುಗಿಸ್ಕೊಂಡು ಹೋಗ್ತಾ ಇರ್ತಾನೆ. ಇವನಿಗೆ ಕ್ಯಾಮ್ರಲ್ಲಿ ಬರೋದಂದರೆ ಒಂಚೂರು ಕೂಡ ಇಷ್ಟ ಇಲ್ಲ, ಅದಕ್ಕೆ ನೋಡೋದು ಇಲ್ಲ. ಸೊ